ಈ ವಿಡಿಯೋ ಸ್ಕಿಪ್ ಮಾಡಲೇಬಾರ್ದು, ಯಾಕಂತಂದ್ರೆ ಆ ವಿಷಯನ ಕೊನೆಯಲ್ಲಿ ಹೇಳ್ತೀನಿ. ಸೊ ಕೊನೆವರೆಗೂ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇಷ್ಟೊಂದು ಜೋಶ್ ಎಲ್ಲ ಹೋಗ್ತಿದ್ದೀನಿ ನೋಡ್ತಿದ್ದೀರಾ. ನಿಮ್ಮೆಲ್ಲರೂ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಬಂದಿರೋದು ಮೈಸೂರಿಗೆ. ಆದ್ರೆ ಆ ಖುಷಿ ನಾವು ಪಾನಿಪುರಿ ತಿನ್ನೋ ಟೈಮಲ್ಲೇ ಹೊಟ್ಟಿತ್ತು. ಯಾಕಂತಂದ್ರೆ ನಮ್ಗೆ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ರು ಇವತ್ತು ಆನೆಗಳು ವಾಕಿಂಗ್ಗೆ ಬರಲ್ಲ ಅಂತ. ಅದನ್ನ ಕೇಳಿ ನನಗೆ ಮತ್ತೆ ನನ್ನ ತಮ್ಮಂಗೆ ಹೆವಿ ಬೇಜಾರಾಗೋಯ್ತು. ನಾನು ಬಿಡಿ ಅಟ್ಲೀಸ್ಟ್ ಮನೆಯಿಂದ ಬಂದಿದ್ದಾರೆ, ನನ್ನ ತಮ್ಮ ಬೆಂಗಳೂರಿಂದ ಬಂದಿದ್ದ, ಅವನಂತೂ ಹೆವಿ ಡಿಸಪಾಯಿಂಟ್ ಆಗೋದು. ಇನ್ನೇನು ಬಂದಿರೋದಕ್ಕಾದ್ರೂ ಏನಾದ್ರು ನೋಡ್ಬೇಕಲ್ಲ ಅಂತ ಮೈಸೂರು ಪ್ಯಾಲೇಸ್ ಗ್ರೌಂಡ್ ಒಳಗಡೆ ಹೋದ್ವಿ. ಅಲ್ಲಿ ಎಷ್ಟೊಂದು ಫಂಕ್ಷನ್ಗಳು ನಡೀತಾ ಇದ್ದು. ಆಮೇಲೆ ನಮ್ಗೆ ಕಾಣ್ತಿದ್ದ ಈ ಕುದುರೆಗಳು. ಇವಾಗ ನಮಗೆ ದೇವರು ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಕೊಟ್ಟಿದ್ದು. ಅದೇನಪ್ಪ ಅಂತ ಅಂದ್ರೆ ನೀವೇ ನೋಡಿ. ಅಲ್ಲಿ ಸುತ್ತಾಡ್ಕೊಂಡು ಹಾಗೆ ಓಡಾಡ್ತಿದ್ದ ನಮಗೆ ಇನ್ನೇನು ಮಾಡೋಕ್ಕಾಗಲ್ಲ, ವಾಪಸ್ ಮನೆಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಅವಾಗ ನಮಗೆ ಸಡನ್ ಆಗಿ ಕಾಣಿಸಿದ್ದೆ ಈ ಆನೆಗಳು. ಇದನ್ನಂತ ನೋಡಿ ನಮ್ಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಹೆಂಗಿದ್ರು ಬಂದಿದ್ದೀನಿ ಕುದುರೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಫೋಟೋ ತೆಗೆಸ್ಕೊಳ್ಳುವಾಗ ಅಲ್ಲಿಂದ ನಡ್ಕೊ ಬಂದಿದ್ದೆ ನಮ್ಮ ಗಜಪಡೆಗಳು. ಇದು ಯಾವ ಆನೆ ಇರ್ಬೋದು ಅಂತ ನಿಮ್ಗೆ ಏನಾದ್ರು ತಿಳ್ಕೊಬೇಕು ಅಂತ ಇದ್ರೆ ಕೊನೆವರೆಗೂ ನೋಡಿ, ಅಥವಾ ನಿಮ್ಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಈಗಲೇ ತಿಳಿಸಿ. ಆ ಆನೆ ಹೆಸರು ಕರೆದ ತಕ್ಷಣ ಎಷ್ಟು ಚೆನ್ನಾಗಿ ಎಲ್ರಿಗೂ ರೆಸ್ಪಾನ್ಸ್ ಮಾಡ್ತಿತ್ತು ಅಂದ್ರೆ ಅದಿರೋ ಎಲ್ರಿಗೂ ತುಂಬಾ ಖುಷಿ ಆಯ್ತು. ಎಷ್ಟು ಡಿಸಿಪ್ಲಿನ್ ಆಗಿ ನಡ್ಕೊಂಡು ಹೋಗ್ತಿದ್ದು ಅಂತ ಅಂದ್ರೆ ಬಹುಶಃ ನಮ್ಮಂತ ಮನುಷ್ಯರಿಗೂ ಅಷ್ಟೊಂದು ಡಿಸಿಪ್ಲಿನ್ ಇರಲ್ಲ. ಈಗ ಬರೋ ದೃಶ್ಯ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಕಣ್ಣಿಗೆ ಹಬ್ಬ ತರ ಇತ್ತು. ಯಾಕಂತಂದ್ರೆ ಪ್ಯಾಲೇಸ್ ಒಳಗಡೆ ಎಂಟ್ರಿಯಿಂದ ಈ ಆನೆಗಳು ನಡ್ಕೊಂಡು ಬರ್ತಾ ಇದ್ದು. ಅದನ್ನ ಡೈರೆಕ್ಟ್ ಆಗಿ ನೋಡಿದ್ರಂತೂ ನಿಮ್ಗಂತೂ ಗೂಸ್ ಬಂಪ್ಸ್ ಬರೋದಂತೂ ಗ್ಯಾರಂಟಿ. ಬೇಜಾರ್ ಮಾಡ್ಕೊಂಡು ಇನ್ನೇನೋ ಬಂದಿದ್ದೆ ವೇಸ್ಟ್ ಆಗೋಯ್ತು ಅಂತ ಅನ್ಕೊಂಡು ನಮಗೆ ಒಳ್ಳೆ ರಾಜ ವೈಭವನೇ ನೋಡ್ದಂಗಾಯ್ತು. ಆನೆಗಳು ವಾಕಿಂಗ್ ಹೋಗೋದು ನೋಡಕ್ಕೆ ಇಷ್ಟೊಂದು ಕಣ್ಣಿಗೆ ಹಬ್ಬ ಅನ್ಸುತ್ತೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಭೀಮ ಅಂಬಾರಿ ಹೊತ್ಕೊಂಡು ಒಳಗಡೆ ಚಾಮುಂಡೇಶ್ವರಿ ತಾಯಿನ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಹೋದಾಗ ಅದನ್ನ ಡೈರೆಕ್ಟ್ ಆಗಿ ನೋಡಿದ್ರೆ ಮೈ ಎಷ್ಟು ಜುಮ್ ಅನ್ಸುತ್ತೆ ಅಂತ. ಇದನ್ನ ನೋಡಿದಂತ ನಾವೇ ಎಷ್ಟೊಂದು ಜನ ಪುಣ್ಯವಂತರು. ನಾನು ಅಂತಿದ್ನೆಲ್ಲ ನೋಡಿದ್ಮೇಲೆ ಫುಲ್ ಖುಷಿ ತೇಲಾಡ್ತಾ ಇದೆ. ಸದ್ಯ ಹೆಂಗಿದ್ರು ಬಂದಿದ್ದಕ್ಕೆ ಏನೋ ಒಂದು ನೋಡಿದೆ ಅನ್ನೋ ನೆಮ್ಮದಿ ಕಾಣಿಸ್ತಾ ಇತ್ತು. ಆಮೇಲೆ ನನ್ನ ತಮ್ಮ ನಡಿಯೇ ಹೋಗೋಣ ಅಂತಂದ್ರೆ ನಾನಂದೆ ಇಲ್ಲ ಅರಮನೆ ಲೈಟಿಂಗ್ಸ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಅವನ್ನ ಕನ್ವಿನ್ಸ್ ಮಾಡಿದೆ. ಅಷ್ಟಲ್ಲಿ ವಾಕಿಂಗ್ ಹೋಗಿದಂತ ಏಕಲವ್ಯ ಆನೆ ವಾಪಸ್ ಬಂತು. ಸೇಮ್ ಈಗಲೂ ಕೂಡ ಏಕಲವ್ಯ ಅಂತ ಕರೆದ ತಕ್ಷಣ ಅದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇತ್ತು. ಅಂತೂ ಇಂತೂ ನಾವಿಬ್ರು ಅಷ್ಟೊಂದು ಸರ್ಕಸ್ ಪಟ್ಟು ಕಾಯ್ತಿದಂತ ಸಮಯ ಬಂದೇ ಬಿಡ್ತು. ಅದೇನೆ ಅರಮನೆ ಲೈಟಿಂಗ್ಸ್. ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಮೈಸೂರಿಗೆ ಬರುವಂತ ಎಲ್ರಿಗೂ ಅನ್ಸುತ್ತೆ ಲೈಟಿಂಗ್ಸ್ ನೋಡ್ಲೇಬೇಕು ಅಂತ. ಆದ್ರೆ ಅದನ್ನ ಅರಮನೆ ಮುಂದೆ ನಿಂತ್ಕೊಂಡು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂತ ಅಂದ್ರೆ ಅದನ್ನ ಹೇಳಕ್ಕಾಗಲ್ಲ, ನೀವೇ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇಲ್ಲಿ ನಾನು ನಿಮಗೆ 2 ಇನ್ಫಾರ್ಮೇಶನ್ ಕೊಡ್ತೀನಿ. ಒಂದು ಎಕ್ಸಾಕ್ಟ್ ಆಗಿ ಅರಮನೆ ಲೈಟಿಂಗ್ಸ್ 6:45 ಆನ್ ಆಗುತ್ತೆ, ಮತ್ತೆ ಆನೆಗಳು 5:30 ಮೇಲೆ ವಾಕಿಂಗ್ ಬರ್ತವೆ. ಅದು ಪ್ಯಾಲೇಸ್ ಮುಂದೆ ಬರುತ್ತೆ. ನೀವು KR ಸರ್ಕಲ್ ಇಲ್ಲಿ ಎಲ್ಲ ನೀವು ವಾಕಿಂಗ್ ಹೋಗೋದನ್ನ ನೋಡಬಹುದು. ನಿನ್ನೆ ದಿನ ನೋಡುವಾಗ ನಂಗೆ ಒಂದು ವಿಷಯ ನೆನಪಾಯ್ತು. ಜಸ್ಟ್ ಇಮ್ಯಾಜಿನ್ ನಮ್ಮ ರಾಜ್ಯ ಅಥವಾ ನಮ್ಮ ದೇಶ ರಾಜ್ರು ಆಳ್ವಿಕೆಯಲ್ಲಿ ಇದ್ದಿದ್ರೆ ನಾವೆಲ್ಲರೂ ಹೇಗಿರ್ತಿದ್ವಿ ಅಂತ. ಆಗ ದುರಾದೃಷ್ಟಕ್ಕೆ ಇವತ್ತು ರಾಜ್ಯ ಅರಮನೆಯಲ್ಲಿ ಇಲ್ದಿರೋಂಗ್ ಆಗೋಗಿದೆ. ಸದ್ಯಕ್ಕೆ ನೀವ್ಯಾರಾದ್ರೂ ಮೈಸೂರು ಹೋಗಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಯಾಕಂದ್ರೆ ಮೇ ಬಿ ಅವ್ರಿಗೂ ಹೆಲ್ಪ್ಫುಲ್ ಆಗ್ಬೋದೇನೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಆನೆ ವಾಕಿಂಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್.